ಎಲ್ಲರಿಗೂ ಶುಭೋದಯ. ಇವತ್ತು ಈಸಿಯಾಗಿ ಪೊಟ್ಯಾಟೊ ಚೀಸ್ ಬಾಲ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ರೆಡಿಮೇಡ್ ಆಗಿ ಈಗ ಮಾರ್ಕೆಟಲ್ಲೇ ಸಿಗುತ್ತೆ ಚೀಸ್. ಸೊ ಅದನ್ನು ನಾನು ಈ ಶೇಪಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನೀರುಳ್ಳಿ, ಹಸಿಮೆಣಸು, ಶುಂಠಿ, ಕರಿಬೇವು ಈ ಇಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಎಗೇನ್ ಶುಂಠಿ ಮತ್ತು ಕರಿಬೇವು ಆಪ್ಷನಲ್. ಆ್ಯಂಡ್ ನಿಮಗೆ ತರಕಾರಿ ಜಾಸ್ತಿ ಏನಾದ್ರು ಇಷ್ಟ ಅಂತಾದರೆ ಕ್ಯಾರೆಟ್, ಸ್ವೀಟ್ ಕಾರ್ನ್, ಕ್ಯಾಪ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ 3 ದೊಡ್ಡ ಗಾತ್ರದ ಬಟಾಟೆಯನ್ನು ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕಾರ್ನ್ ಸ್ಟಾರ್ಚ್ ಯೂಸ್ ಮಾಡಿದ್ದೀನಿ. ಕಾರ್ನ್ ಸ್ಟಾರ್ಚ್ ಅಂತ ಹೇಳಿದ್ರೆ ಕಾರ್ನ್ಫ್ಲೋರ್ ಸಿಗುತ್ತಲ್ಲ ಮಾರ್ಕೆಟಲ್ಲಿ. ಸೊ ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ನೀರು ಹಾಕಿ ಅದನ್ನೊಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಬ್ರೆಡ್ ಕ್ರಮ್ಸ್ ಇರಲಿಲ್ಲ, ಬ್ರೆಡ್ ಇರಲಿಲ್ಲ, ಹಾಗಾಗಿ ಬಿಸ್ಕೆಟ್ ಏನಿದೆ ಅದನ್ನೇ ಹುಡಿ ಮಾಡ್ಕೊಂಡಿದ್ದೀನಿ. ಸೊ ಇದು ಒಂದು ನಾನು ಯೂಟ್ಯೂಬಲ್ಲಿ ನೋಡಿರೋವಂಥದ್ದು. ಬ್ರೆಡ್ ಇಲ್ಲ ಅಂದರೂ ಫೈನ್, ಬಿಸ್ಕೆಟ್ ಇದ್ದರೆ ಅದನ್ನೇ ಹುಡಿ ಮಾಡಿಟ್ಕೊಳ್ಬೋದು. ಸೊ ಅದು ಚೆನ್ನಾಗಿ ಬರುತ್ತೆ ಟೇಸ್ಟ್. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ನಾನು ಕಾರ್ನ್ ಸ್ಟಾರ್ಚ್ ಯೂಸ್ ಮಾಡಿದ್ದೀನಲ್ಲ, ಕಾರ್ನ್ ಇಲ್ಲ ಅಥವಾ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನಿಮಗೆ ಮೈದಾನೂ ಯೂಸ್ ಮಾಡ್ಕೊಳ್ಬೋದು. ಸೇಮ್ ಮೈದಕ್ಕೆ 2-3 ಸ್ಪೂನ್ ನೀರು ಹಾಕಬೇಕು. ಆಮೇಲೆ ಆ ಪೊಟ್ಯಾಟೊ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ವ, ಅದಕ್ಕೆ ನೀರುಳ್ಳಿ, ಹಸಿಮೆಣಸು, ಶುಂಠಿ ಎಲ್ಲ ಮಿಕ್ಸ್ ಮಾಡಿ, ಉಪ್ಪು, ಆಮೇಲೆ ಮೆಣಸಿನ ಹುಡಿ ಎಲ್ಲ ಹಾಕಿ, ಅರಿಶಿನ ಹುಡಿ ಎಲ್ಲ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫಸ್ಟ್ ರೌಂಡ್ ಶೇಪ್ ಮಾಡಬೇಕು. ರೌಂಡ್ ಶೇಪ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಚೀಸ್ ಏನಿದೆ ಅದನ್ನು ಅದರೊಳಗೆ ಇಟ್ಕೊಂಡು ಚೆನ್ನಾಗಿ ರೌಂಡ್ ಶೇಪ್ ಮಾಡಬೇಕು. ಮತ್ತೆ ನೋಡಿ ನಾನು ಮಾಡ್ತಾ ಇದ್ದೀನಿ, ಕಾಣಿಸಿದೆಯಲ್ಲ ನಿಮಗೆ ಕ್ಲಿಯರಾಗಿ. ಸೊ ಈ ಒಂದು ರೌಂಡ್ ಶೇಪ್ ಮಾಡಬೇಕು. ಚೀಸ್ ನಿಮಗೆ ತುಂಬ ಇಷ್ಟ ಆದರೆ ದೊಡ್ಡ ಪೀಸ್ ಇಟ್ಕೊಳ್ಬೋದು, ಅಥವಾ ಚೀಸ್ ನಿಮಗೆ ಅಷ್ಟು ಇಷ್ಟ ಇಲ್ಲ ಅಂದರೆ ನಿಮಗೊಂದು ನಾನೀಗ ಅಲ್ಲಿ ಯೂಸ್ ಮಾಡಿದ್ದೀನಲ್ಲ ಚೀಸ್, ಅದಕ್ಕಿಂತ ಇನ್ನೊಂದು ಅರ್ಧ ಕಟ್ ಮಾಡಿ ಆ ಅರ್ಧವನ್ನು ಅದರೊಳಗೆ ಇಟ್ಕೊಳ್ಬೋದು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಒಂದು 8 ಏನೋ ಆಗೋಷ್ಟು ನಾನು ಬಾಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಚೀಸ್ ಬಾಲ್ಸ್. ಸೊ ಆಮೇಲೆ ಕಾರ್ನ್ ಸ್ಟಾರ್ಚ್ ಏನಿದೆ ಅದಕ್ಕೆ ಡಿಪ್ ಮಾಡಿ, ಆಮೇಲೆ ಬ್ರೆಡ್ ಕ್ರಮ್ಸ್ ಏನಿದೆ ಅದರ ಮೇಲೆ ಒಂದು ಪ್ರತಿ ಸ್ಪ್ರೆಡ್ ಮಾಡಿದರೆ ಅದು ಬ್ರೆಡ್ ಕ್ರಮ್ಸ್ ಅಲ್ಲ, ಬಿಸ್ಕೆಟ್ ಕ್ರಮ್ಸ್, ಅದೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಈ ಕ್ರಮ್ಸ್ ಏನಿದೆ ಬಿಸ್ಕೆಟ್ ಆಗಲಿ ಬ್ರೆಡ್ ಆಗಲಿ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನಿಲ್ಲಿ ಯೂಸ್ ಮಾಡಿರುವಂಥದ್ದು ರೈಸ್ ಬ್ರ್ಯಾನ್ ಆಯಿಲ್. ನೋಡಿ, ರೈಸ್ ಬ್ರ್ಯಾನ್ ಆಯಿಲ್ ಒಂದು ಬಿಸಿ ಆದಮೇಲೆ ನಾನು ಈ ಚೀಸ್ ಬಾಲ್ಸನ್ನು ಅದರಲ್ಲಿ ಹಾಕಿದ್ದೀನಿ. ಒಂದು 5 ನಿಮಿಷ ಬೇಡ, ಒಂದು 4 ನಿಮಿಷ ನೀವು ಬಾಯ್ಲ್ ಮಾಡಿದರೆ ಚೆನ್ನಾಗಾಗುತ್ತೆ. ನೋಡಿ, ನಾನೀಗ ಚೀಸ್ ಇಷ್ಟಪಡೋರಿಗೆ ಮತ್ತೆ ಹೇಳ್ತಿದ್ದೀನಿ, ನೀವು ಡೆಫಿನೆಟ್ಲಾಗಿ ಟ್ರೈ ಮಾಡಲೇಬೇಕು. ತುಂಬ ಯಮ್ಮಿ ಟೇಸ್ಟ್ ಆ್ಯಂಡ್ ತುಂಬ ಈಸಿನೂ ಹೌದು. ಟ್ರೈ ಮಾಡಿ, ಫೀಡ್ಬ್ಯಾಕ್ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.